ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಭಾನುವಾರದ ದಿನ 1 ಡಜನ್ ಮೊಟ್ಟೆ ತಂದಿದ್ದೀನಿ. 1 ಡಜನ್ ಮೊಟ್ಟೆಯಲ್ಲಿ 10 ಮೊಟ್ಟೆ ನನ್ನ ಕೈಯಲ್ಲಿದೆ. 10 ಮೊಟ್ಟೆಯಲ್ಲಿ 4 ಮೊಟ್ಟೆ ಒಂದೊಂದು ಸೈಜು ಒಂದೊಂದು ಥರ ಇದೆ. ಆ ಒಂದೊಂದು ಸೈಜು ಒಂದೊಂದು ಥರ ಇರತಕ್ಕಂಥ ಮೊಟ್ಟೆಯನ್ನು ನಾನು ತೋರಿಸ್ಬೇಕನ್ನೋ ಉದ್ದೇಶಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಅತಿ ದೊಡ್ಡ ಅಂದರೆ ದಪ್ಪದಾಗಿರ್ತಕ್ಕಂಥ ಮೊಟ್ಟೆ ಇದು ನೋಡ್ರಿ. ಇದರಲ್ಲಿ ಅರ್ಧನೂ ಇಲ್ಲ ಮೊಟ್ಟೆ. ಒಂದು ಮೊಟ್ಟೆ 6 ರೂಪಾಯಿ. ಈಗ ಈ ಮೊಟ್ಟೆ ವಿಚಾರ ನಿಮಗೆ ಯಾಕೆ ಈ ಗಮನಕ್ಕೆ ತರ್ತಾ ಇದ್ದೀನಿ ಅಂತಂದರೆ, ಶಾಲೆಗಳಲ್ಲಿ ಮಕ್ಕಳಿಗೆ ಮೊಟ್ಟೆ ಕೊಡ್ತಾ ಇರ್ತಾರೆ. ಸಣ್ಣ ಮೊಟ್ಟೆ, ದೊಡ್ಡ ಮೊಟ್ಟೆ ಈ ಥರ ಬಂದಾಗ ನೀವು ಕನ್ಫ್ಯೂಸ್ ಆಗೋಗ್ಬಿಡ್ತೀರ ಶಿಕ್ಷಕರು. ಯಾಕೆ ಕೆಲವ್ರಿಗೆ ದೊಡ್ಡ ಮೊಟ್ಟೆ ಸಿಕ್ಕೈತೆ, ಕೆಲವ್ರಿಗೆ ಸಣ್ಣ ಮೊಟ್ಟೆ ಸಿಕ್ಕೈತೆ. ದೊಡ್ಡ ಮೊಟ್ಟೆ ಸಿಕ್ಕಿದಾಗ ಇವರು ಅರ್ಧ ಕಟ್ ಮಾಡಿ ಒಂದೊಂದು ವಿದ್ಯಾರ್ಥಿ ಕೊಡ್ತಾವ್ರೆ ಅಂತ ನನಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ನಾನು ಈ ವಿಚಾರವನ್ನು ತಿಳಿಸೋಣ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸಣ್ಣ ಮೊಟ್ಟೆ. ಇದು ಒಂದು ವಿದ್ಯಾರ್ಥಿಗೆ 1 ಮೊಟ್ಟೆ ಕೊಡ್ತೀರಾ. ಇದು ತುಂಬ ದಪ್ಪ ಮೊಟ್ಟೆ. ಇದನ್ನು 2 ಮಾಡಿ ನೀವು ವಿದ್ಯಾರ್ಥಿಗಳಿಗೆ ಅರ್ಧ ಕೊಡ್ತಾ ಇರ್ತೀರಿ. ಯಾರನ್ನ ಇನ್ಸ್ಪೆಕ್ಷನ್ ಬಂದಾಗ ಅರ್ಧ ಮೊಟ್ಟೆ ಕೊಟ್ಟಿದ್ದಾರೆ ಅಂತೇಳಿ ಬೆರಳೆತ್ತಿ ತೋರಿಸ್ಬಿಡ್ತಾರೆ. ನಿಮಗೆ ಶಾಲೆಗೆ, ನಿಮ್ಮ ಶಿಕ್ಷಕರಿಗೆ ಅಗೌರವವಾಗಿ ವರ್ತಿಸ್ತಾರೆ ಅಧಿಕಾರಿಗಳು. ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿಯಲ್ಲಿ ಕೂಡ ಅರ್ಧ ಮೊಟ್ಟೆಯನ್ನು ಕೊಟ್ಟಿದ್ದೀರಿ ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು. ಆ ಆರೋಪ ಹೆಂಗೆ ಅಂತಂದರೆ, ಜಿಲ್ಲಾ ಪಂಚಾಯಿತಿ CEO ಅವರೇ ಖುದ್ದು VCಯಲ್ಲಿ ನೋಡ್ರಿ ಅರ್ಧ ಮೊಟ್ಟೆ ಕೊಟ್ಟಿರ್ತಕ್ಕಂಥ ವಿಡಿಯೋ ಅಂತ ನಿಮಗೆ ತೋರಿಸಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಎಲ್ಲೋ ಒಂದು ಕಡೆ VCಯಲ್ಲಿ ಗಮನಿಸಿದೆ. ಅದಕ್ಕೋಸ್ಕರನೇ ಈ ಮೊಟ್ಟೆ ವಿಚಾರವನ್ನು ನಿಮ್ಗೆ ಗಮನಕ್ಕೆ ತರೋಣ. ಈ ಮೊಟ್ಟೆ ಹೆಂಗಿರ್ತೈತಿ ನೋಡ್ರಿ. ಇದು ಸಣ್ಣ ಮೊಟ್ಟೆ, ಇದು ದಪ್ಪ ಮೊಟ್ಟೆ. ಇದು ದಪ್ಪದ್ದು ಕಟ್ ಮಾಡಿ ನೀವು ಇಬ್ಬರು ವಿದ್ಯಾರ್ಥಿಗಳಿಗೆ ಹಂಚ್ತೀರಿ. ಇದು ಸಿಂಗಲ್ ಮೊಟ್ಟೆ ಸಣ್ಣದಾಗಿರೋದ್ರಿಂದ ಒಬ್ಬರಿಗೆ ಕೊಡ್ತೀರಿ. ಅವಾಗ ಏನಾಗುತ್ತೆ, ವೀಕೋಲ್ ಆಗುತ್ತೆ. ಬಟ್ ಹಂಗಲ್ಲ, ಕಾನೂನು ಹಂಗೆ ಒಪ್ಪಲ್ಲ. ನೀವು ದಪ್ಪ ಮೊಟ್ಟೆ ಆಗಲಿ ಸಣ್ಣ ಮೊಟ್ಟೆ ಆಗಲಿ, 1 ಮೊಟ್ಟೆ ಒಬ್ಬ ವಿದ್ಯಾರ್ಥಿಗೆ ಅಂತಂದ ಮೇಲೆ 1 ಮೊಟ್ಟೆಯನ್ನು ನೀವು ಅವರಿಗೆ ಕೊಡಬೇಕಂತ ಜವಾಬ್ದಾರಿ ಇರುತ್ತೆ. ಇದು 6 ರೂಪಾಯಿ, ಇದು 6 ರೂಪಾಯಿ. ಬಟ್ ನಿಮಗೆ ಏನಾಗುತ್ತೆ, ದೊಡ್ಡ ಮೊಟ್ಟೆ ಎಲ್ಲ ಅವನಿಗೆ ಜಾಸ್ತಿ ಸಿಕ್ಬಿಡ್ತೈತೆ ಅಂತ ನೀವು ಅನ್ಕೊಂತೀರಿ. ಈಗ ಕೋಳಿ ಇಕ್ಕುವ ಮೊಟ್ಟೆಯನ್ನು ಸಣ್ಣದು ದಪ್ಪದು ಅಂತ ನಾವು ಡಿವೈಡ್ ಮಾಡೋಕ್ಕೆ ಆಗೋದಿಲ್ಲ. ಅದು ಹೆಂಗೆ ಕೋಳಿ ಮೊಟ್ಟೆ ಇರ್ತೈತೆ ಹಂಗೆ ತಂದು ಅಂಗಡಿಯವರು ನಿಮ್ಗೆ ಸರ್ಪ್ರೈಸ್ ಮಾಡ್ತಾ ಇರ್ತಾರೆ. ಆವಾಗ ನೀವು ಸಿಂಗಲ್ ಮೊಟ್ಟೆಯನ್ನು ಒಬ್ಬೊಬ್ಬ ವಿದ್ಯಾರ್ಥಿಗೆ ಕೊಳ್ಳೇಬೇಕಾಗತ್ತೆ. ಸಣ್ಣ ಮೊಟ್ಟೆ ಆಗಲಿ ದಪ್ಪ ಮೊಟ್ಟೆ ಆಗಲಿ ಅದನ್ನು ನೀವು ವ್ಯತ್ಯಾಸವನ್ನು ನೋಡೋಂಗಿಲ್ಲ. ಒಂದು ಮೊಟ್ಟೆ ಅಂದಮೇಲೆ ಆ ಮೊಟ್ಟೆಯನ್ನು ನೀವು ಕೊಳ್ಳೇಬೇಕು. ಅರ್ಥ ಆಯ್ತಾ? ಈ ಅಧಿಕಾರಿಗಳು ಬರ್ತಾರಲ್ಲ, ಜಿಲ್ಲಾ ಪಂಚಾಯತಿಯಿಂದ ಆಗಲಿ ಶಿಕ್ಷಣ ಇಲಾಖೆಯಿಂದ ಆಗಲಿ, ನೀವು ಮೊಟ್ಟೆಯನ್ನು ವೀಕೋಲ್ ಆಗಿರ್ತಕ್ಕಂಥ ಮೊಟ್ಟೆಯನ್ನು ಸರಬರಾಜು ಮಾಡೋಂಗೆ ವ್ಯವಸ್ಥೆ ಮಾಡೋಕ್ಕೆ ನಿಮ್ಮಿಂದ ಆಗುತ್ತಾ? ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಗೆ 1 ಮೊಟ್ಟೆಯನ್ನು ಕೊಡಬೇಕು. ಈ ಮೊಟ್ಟೆ ವ್ಯತ್ಯಾಸವನ್ನು ನಿಮಗೆ ತಿಳಿಸ್ಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇದರಲ್ಲಿ 4 ಥರ ವ್ಯತ್ಯಾಸಗಳೈತೆ ನೋಡ್ರಿ. ಇದು ಸಣ್ಣ ಮೊಟ್ಟೆ, ಇದಕ್ಕಂತೂ ಸ್ವಲ್ಪ ದಪ್ಪ ಮೊಟ್ಟೆ. ಇದಕ್ಕಂತೂ ಸ್ವಲ್ಪ ದಪ್ಪದ್ದು ಇದಕ್ಕಂತೂ ಸ್ವಲ್ಪ ದಪ್ಪದ್ದು ಇದು 2 ಮೊಟ್ಟೆ ಅಷ್ಟು. ಮೊದಲನೇ ಮೊಟ್ಟೆ ತೋರಿಸಿದ್ದೀನಲ್ಲ, ಈ ಮೊಟ್ಟೆ 2 ಈ ದೊಡ್ಡದು ಮೊಟ್ಟೆ ಐತೆ. ಅದಕ್ಕೋಸ್ಕರ ಕೋಳಿ ಇಟ್ಟವ ಮೊಟ್ಟೆಯಲ್ಲಿ ಕೂಡ ನೀವು ಉಳಿಸ್ಬೇಕು ಅಂತ ಪ್ರಯತ್ನ ಪಡಬೇಡ್ರಿ. ಒಬ್ಬ ವಿದ್ಯಾರ್ಥಿಗೆ 1 ಮೊಟ್ಟೆಯನ್ನು ಕೊಡಿ. ಇದು ಸಹಜವಾಗಿ ಮನೆಗಳಲ್ಲಿ ತರಿಸ್ತಾ ಇರೋದ್ರಿಂದ ಶಾಲೆಯನ್ನು ನಾನು ಉದಾಹರಣೆಯಾಗಿ ತಗೊಂಡು ಹೇಳಿದ್ದೀನಿ. ಬಿಟ್ಟರೆ ಶಿಕ್ಷಕರು ಇದರಲ್ಲಿ ಏನು ಪಾಪ ಅವರ ಪಾತ್ರ ಏನಿಲ್ಲ. ಬಟ್ ಏನಂದರೆ 1 ಮೊಟ್ಟೆ ಒಬ್ಬ ವಿದ್ಯಾರ್ಥಿಗೆ ಕೊಡಬೇಕು. ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ VCಯಲ್ಲಿನೇ ಜಿಲ್ಲಾ ಪಂಚಾಯತಿ CEO ಅವರು ಶಿಕ್ಷಕರಿಗೆ ತರಾಟೆ ತಗೊಂಡಿರೋದ್ರಿಂದ ಮೊಟ್ಟೆ ಯಾವ ಸೈಜು ಹೆಂಗೆ ಬರುತ್ತೆ ಅನ್ನೋದು ಜನಕ್ಕೆ ಗೊತ್ತಾಗಲಿ. ನೋಡಪ್ಪ, ಅಧಿಕಾರಿಗಳು ನಿಮ್ಮ ಮೇಲೆ ಗುರುಗಳಂತ ಅನ್ಬೋದು. ಬಟ್ ಇಲ್ಲಿ ವ್ಯವಸ್ಥೆ ಹೆಂಗಿದೆ, ಸಣ್ಣ ಮೊಟ್ಟೆ ದೊಡ್ಡ ಮೊಟ್ಟೆ ಐತೆ. ನೀವು ಹಂಚುವಾಗ ಹೆಂಗೆ ಹಂಚುತ್ತೀರಿ? ಇದು 6 ರೂಪಾಯಿ, ಇದು 6 ರೂಪಾಯಿ. ಮಾರ್ಕೆಟಲ್ಲಿ ಸಿಗ್ತಾ ಇರ್ತಕ್ಕಂಥ ಮೊಟ್ಟೆಯನ್ನು ನೀವು ತಂದು ಹಿಂಗೆ ಮಾಡೋವಾಗ ಒಬ್ಬ ವಿದ್ಯಾರ್ಥಿಗೆ 1 ಮೊಟ್ಟೆಯನ್ನು ಮರೀದಂಗೆ ಕೊಡ್ರಿ. ಪೌಷ್ಟಿಕ ಆಹಾರ ಇದು ತುಂಬ ಒಳ್ಳೆಯ ಮೊಟ್ಟೆ ಕೊಡೋದ್ರಿಂದ. ಕೆಲವರು ತಿನ್ನೋದಿಲ್ಲ, ತಿಂದ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ತಿನ್ನಿರಿ ಅಂತ ನೀವೇನು ಒತ್ತಾಯ ಮಾಡೋಂಗಿಲ್ಲ. ಅವ್ರಿಗೆ ಬಾಳೆಹಣ್ಣು ಮತ್ತು ಬೇರೆ ಏನು ವ್ಯವಸ್ಥೆ ಸರ್ಕಾರ ಮಾಡಿದೆ. ಈ ಮೊಟ್ಟೆನೂ ಕೂಡ ಬೇರೆ ಸಂಸ್ಥೆಯವರು ವಿದ್ಯಾರ್ಥಿಗಳು ಸರಬರಾಜು ಮಾಡ್ತಾ ಇರೋದ್ರಿಂದ
ಈ ಅಧಿಕಾರಿಗಳು ಬರ್ತಾರಲ್ಲ, ಈ ಅಧಿಕಾರಿಗಳು ಸಣ್ಣ ಮೊಟ್ಟೆ ದೊಡ್ಡ ಮೊಟ್ಟೆ ಅಂತ ಹೇಳಿದಾಗ ಅವೆಲ್ಲ ತಲೆ ಕೆಡಿಸ್ಕೋಬೇಡಿ. ಒಂದು ಮೊಟ್ಟೆಯನ್ನು ಒಬ್ಬ ವಿದ್ಯಾರ್ಥಿಗೆ ಕೊಡೋದು ನಿಮ್ಮ ಶಿಕ್ಷಕರ ಜವಾಬ್ದಾರಿ.